HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕುರುಬರಹಳ್ಳಿ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಹಾಗೂ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ, ರಾಜಗೋಪುರ ಹಾಗೂ ದಂಪತಿಗಳಿಂದ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ MTB ನಾಗರಾಜ್ ಹಾಗೂ ಕನಕ ಗುರುಪೀಠದ ಶಾಖಾ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡರು. ಹೌದು, ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಹಾಗೂ ತಿಮ್ಮರಾಯನ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ, ರಾಜಗೋಪುರ ಹಾಗೂ ದಂಪತಿಗಳಿಂದ ನವಗ್ರಹಗಳ ಪ್ರತಿಷ್ಠಾಪನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ MTB ನಾಗರಾಜು ಹಾಗೂ ಕನಕ ಗುರುಪೀಠದ ಶಾಖಾ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ MTB ನಾಗರಾಜು ಅವರು, ನಾನು ಸಹ ತಾಲೂಕಿನಲ್ಲಿ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ದೆ. ಹೊಸಕೋಟೆಯಲ್ಲಿ 5 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದೇನೆ. ಇವೆಲ್ಲ ಶಾಶ್ವತವಾದ ಕೆಲಸಗಳು. ಇಂತಹ ದೇವರ ಕೆಲಸಗಳನ್ನ ಮಾಡಿದ್ದು ಬಹಳ ಸಂತಸ ತಂದಿದೆ ಎಂದು ಹೇಳಿದ್ದಾರೆ. ಅದಕ್ಕೆ ಮೊದಲು ಈ ದೇವರು ಸರಿಯಾಗಿ ಇಟ್ಕೊಂಡು ಆಮೇಲೆ ಆ ದೇವರಿಗೆ ನಮಸ್ಕಾರ ಹಾಕಬೇಕು. ಯಾವ ದೇವರಿಗೆ? ಈ ದೇವರು ಆತನಲ್ಲಿರ್ತಕ್ಕಂಥ ದೇವರು, ಈ ಉಸಿರಾಡ್ತದಲ್ಲ, ಇದೊಂದು ದೇವರು. ಆ ದೇವರು ಸರಿಯಾಗಿ ಇಟ್ಕೊಳ್ಬೇಕು. ಆಮೇಲೆ ಈ ದೇವ್ರ ನಮಸ್ಕಾರ ಪೂಜೆ ಮಾಡಿದ್ರೆ ನೋಡಪ್ಪ ಅದು ಶ್ರೇಷ್ಠ ಅಂತ ನಾನೆಲ್ಲ ಹೇಳಿರೋದು. ನೋಡಿದ್ದ ಸ್ವಾಮೀಜಿಗಳು ಹೇಳಿದ್ರು. ಇಲ್ಲಿ ಕಲ್ಮಶಗಳು ಅಸೂಯೆಗಳು ಎಲ್ಲ ಇಲ್ಲಿ ತುಂಬಿಸ್ಕೊಂಡು ಎಲ್ಲಾ ದೇವರು ಹೋಗಿ ಭಕ್ತಬಾರಲು ಬಿದ್ದು ಉಂಡಿ ಕಾಸು ಹಾಕಿ ನಮಸ್ಕಾರ ಮಾಡಿದ್ರೆ ಇದರಿಂದ ಏನು ಫಲ ಇಲ್ಲ. ಈ ದೇವರು ಸರಿಯಾಗಿ ಇಟ್ಕೊಂಡು ಆ ದೇವರು ನಮಸ್ಕಾರ ಹಾಕ್ರಿ, ಎಲ್ಲ ಒಳ್ಳೇದಾಗ್ತದೆ. ಇಷ್ಟೇ ಈ ಜಗತ್ತಿನಲ್ಲಿ ಇರೋದು, ಇಷ್ಟೇ, ಬೇರೆ ಏನೇನು ಇಲ್ಲ. ಚೆನ್ನಾಗಿ ತಿಳ್ಕೊಂಡ್ಬಿಡ್ರಿ. ಎಲ್ಲ ಈ ಜಗತ್ತಲ್ಲಿ ಏನೂ ಇಲ್ಲ. ಮನುಷ್ಯ ಹುಟ್ಟಿದ್ದೇವೆ, ಒಂದಿನ ಸಾಯಲೇಬೇಕು. ಬರೋವಾಗ ಖಾಲಿ ಕೈಗಳು ಅಲ್ಲಾಡ್ಸ್ಕೊಂಡು ಬಂದಿದ್ದೇವೆ, ಹೋಗೋವಾಗೂ ಖಾಲಿ ಕೈಗಳು ಅಲ್ಲಾಡ್ಸ್ಕೊಂಡೇ ಹೋಗೋದು. ಇಲ್ಲಿ ಏನಪ್ಪ ನಾವು ಬಿಟ್ಟು ಹೋಗಿದ್ದೀವಿ ಅಂದ್ರೆ, ಸಮಾಜಕ್ಕೋಸ್ಕರವಾಗಿ ಸಾರ್ವಜನಿಕರಿಗೋಸ್ಕರವಾಗಿ ಏನಾದರೂ ಒಳ್ಳೇದು ಮಾಡಿದ್ರೆ ಆ ಒಳ್ಳೆ ಮಾಡಿರೋದನ್ನು ಜನ ತಿಳ್ಕೊಳ್ತಾರೆ. ಹೌದಾ ಇಲ್ಲಪ್ಪ? ಅಯ್ಯೋ ಅನ್ಯಾಯವಾಗಿ ಸತ್ತೋದಪ್ಪ, ಈ ಊರಾಗ ಆ ದೇವಸ್ಥಾನ ಕಟ್ಟಿದ್ರು, ಈ ದೇವಸ್ಥಾನ ಕಟ್ಟಿದ್ರು, ಈ ಕಟ್ಟೋಗಲ್ಲ ದುಡ್ಡು ಕೊಟ್ರು ಅಂತ ಹೇಳ್ಕೊಳ್ತಾರೆ ಜನ. ಇಲ್ಲಿ ಕೆಲವರು ಸತ್ರೆ, ಅಯ್ಯೋ ನೀವು ನಾಳೆ ಹೋಗಿ ಸತ್ತಿದ್ದೆ ಒಳ್ಳೇದಾಯ್ತು, ಇವರ ಇಲ್ಲಬಾರ್ದು ತೀಟಿಗಳು ಮಾಡಬಾರದು ಮಾಡಿಬಿಟ್ರೆ ಅಂತ ಅವರು ಬೈತಾರೆ. ಹಂಗಾಗೋದು ಬೇಡ. ನೀವೆಲ್ಲರೂ ಕೂಡ ನಾವೆಲ್ಲರೂ ಮಾನವರಾಗಿ ಸಮಾಜದಲ್ಲಿ ಹುಟ್ಟಿದ್ದೇವೆ. ಏನೋ ನಮ್ಮ ಕೈನಲ್ಲಾಗಿದ್ದು ಒಂದು ಸಹಾಯ, ಒಂದು ಒಳ್ಳೆಯ ಕೆಲಸ ಮಾಡಿ. ಆಗಲಿಲ್ಲ ಸುಮ್ಮನೆ ಆದರೂ ಇರು. ಆಗೋ ಕೆಲಸ ಕರ್ಕೊತ್ತು, ಆಗದಿದ್ದ ಕೆಲಸ ಕುಂಬೋಕ್ ಮಾಡೋಕೆ ಹೋಗ್ಬೇಡ್ರಿ ಯಾರು, ದಯಮಾಡಿ. ಹೌದಾ ಇಲ್ಲಪ್ಪ? ಹೇಳ್ರಿ, ಯಾರು ಭಯ ತೆಗೆಲ್ಲ. ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಟಿ ವೆಂಕಟೇಶ್ ಅವರು ಮಾತನಾಡಿ, ಈ ದೇವಸ್ಥಾನಗಳು ತಲತಲಾಂತರಗಳಿಂದ ಬಂದಿದೆ. ನಮ್ಮ ಗ್ರಾಮಸ್ಥರ ಹಾಗೂ ಮುಖಂಡರ ಸಹಾಯದಿಂದ ಇಂತಹ ಒಳ್ಳೆಯ ಕೆಲಸ ಆಗಿದ್ದು, 3 ದಿನಗಳಿಂದ ಹೋಮ ಹವನ ಪೂಜೆ ಸಲ್ಲಿಸಿ ಇಂದು ರಾಜಗೋಪುರ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಎಂದು ಹೇಳಿದ್ದಾರೆ. ನಾವು ನಮ್ಮ ಹೆಸರು ಟಿ ವೆಂಕಟೇಶ್ ಅಂತ, ಕುಮರಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಾವು ಈ ಒಂದು ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯ ಸ್ವಾಮಿ ಅಂತ ಏನು ಕುರುಬರಳ್ಳಿಯಲ್ಲಿ ತಲಾಂತರಗಳಿಂದ ನೆಲೆಗೊಂಡು ಬಂದಿದೆ, ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಮ್ಮ ಕುರುಬರಳ್ಳಿಯವರ ಎಲ್ಲ ಗ್ರಾಮಸ್ಥರ ಸಹಾಯಾರ್ಥ ಮತ್ತು ನಮ್ಮ ಕುಲಬಾಂಧವರ ಎಲ್ಲ ಸಹಾಯದೊಂದಿಗೆ ಈ ಒಂದು ರಾಜಗೋಪುರ ಮತ್ತು ಈ ದೇವಸ್ಥಾನ ಪುನರ್ನಿರ್ಮಾಣ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕುರುಬರಳ್ಳಿ ಗ್ರಾಮಸ್ಥರು, ಮುಖಂಡರು ಮತ್ತು ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗ ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. 3 ದಿವಸದಿಂದ ಮೊದಲನೇ ದಿವಸ ಏನು ಹೋಮ ಅಂತ ಸ್ಟಾರ್ಟ್ ಮಾಡಿ 5ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ. 6ನೇ ತಾರೀಕು ಸಂಜೆ ಏನು ದೇವರನ್ನೆಲ್ಲ ಒಂದು ಗರ್ಭಗುಡಿಗೆ ತಗೊಂಬಂದು ನೆಲೆಸಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು
ಏನು ದೇವರ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ರಾಜಗೋಪುರ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ 3 ದಿವಸ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಒಂದು ನಮ್ಮ ಕುರುಬರಳ್ಳಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಒಂದು ಆಸೆಯನ್ನು ಇಟ್ಕೊಂಡು ಆ ಭಗವಂತನಲ್ಲಿ ಬೇಡ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಪುರಾತನ ತಲತಲಾಂತರದಿಂದ ಬಂದಂಥ ದೇವಸ್ಥಾನ. ಬರೀ ಹಿಂದಿನ ಕಾಲದಲ್ಲಿ 9ಕ್ಕೆ 9 ಒಂದು ಚಿಕ್ಕ ಗುಡಿ ಇತ್ತು. ಆ 2007ರಲ್ಲಿ ಹೊಸದಾಗಿ ಒಂದು ದೇವಸ್ಥಾನನ ಕಟ್ಟಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಮತ್ತು ಆಮೇಲೆ 2019ರಲ್ಲಿ ರಾಜಗೋಪುರನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರ ಒಂದು ಸಹಕಾರದಿಂದ ಅವರ ಒಂದು ಸಹಯೋಗದೊಂದಿಗೆ ನಾವು ಈ ರಾಜಗೋಪುರನ ನಿರ್ಮಾಣ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಒಂದು ಕಲ್ಯಾಣ ಮಂಟಪನ ನಿರ್ಮಾಣ ಮಾಡಬೇಕು ಅಂತ ಆ ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ. ಅದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಅದು ಸಹ ಇನ್ನು 1 ವರ್ಷದೊಳಗಡೆ ಅದನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಆ ಭಗವಂತನಲ್ಲಿ ಆಶೀರ್ವಾದ ಬೇಡ್ತಾ, ನಮ್ಮ ಗ್ರಾಮಸ್ಥರ ಹಿರಿಯ ಒಂದು ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಗ್ರಾಮಕ್ಕೆ ಸ್ವಾಮೀಜಿಗಳಿಗಿಂತ ಹೆಚ್ಚಾಗಿ ಏನು ನಮ್ಮ MTP ನಾಗರಾಯಣವ್ರು ಬಂದಿದ್ದಾರೆ, ನಮ್ಗೆ ಅದೊಂದು ದೊಡ್ಡ ಆಶೀರ್ವಾದ, ದೇವರು ಬಂದಂಗೆ ಅಂತಲೇ ಹೇಳ್ಬೋದು. 2004ರಲ್ಲಿ ನಮ್ಮ ಹೊಸಕೋಟೆ ತಾಲೂಕಿಗೆ ಪಾದಾರ್ಪಣೆ ಮಾಡಿದಾಗ ನಮ್ಮ ಕುರುಬರಳ್ಳಿಯಲ್ಲಿ ಎಲ್ಲ ಇಡೀ ತಾಲೂಕಿನ ಹಳ್ಳಿಗಳಲ್ಲಿ ಎಲ್ಲ ಒಂದು ತಿಪ್ಪೆ ಗುಂಡಿಗಳಂತ ಕೂಡಿದಂಥ ತಾಲೂಕಾಗಿತ್ತು ನಮ್ಮ ತಾಲೂಕು. ಇವತ್ತು ಅದನ್ನು ಸ್ವಚ್ಛ ಮಾಡಿದ್ದಾರೆ ಅಂತೇಳಿದ್ರೆ ಹೇಳಲಿಕ್ಕೆ ಆಗಲ್ಲ. ಅವರಿಗೆ ನಾವು ಅದಕ್ಕೆ ಬೆಲೆನೂ ಕಟ್ಟೋಕ್ಕಾಗಲ್ಲ. ಅಂಥ ಸಚಿವರು ಯಾವುದೇ ಕಾರ್ಯಕ್ರಮಕ್ಕೆ ಬಾರದೆ ತಾಲೂಕಲ್ಲಿ ಅವರೊಂದು ಮಾತನ್ನು ಕೊಟ್ಟಿದ್ದು, ನಮಗೆ ನಿಮ್ಮ ರಾಜಗೋಪುರನ ನಿರ್ಮಾಣ ಮಾಡಿರಿ, ನಾನು ಆವತ್ತು ಬರ್ತೀನಿ, ಅದುವರೆಗೂ ನಾನು ಎಲ್ಲೂ ತಾಲೂಕಿಗೆ ಬರಲ್ಲ ಅಂತೇಳಿದರು. ಇವತ್ತು ಅವ್ರು ಕೊಟ್ಟ ಮಾತಿನಂತೆ ನಡ್ಕೊಂಡು ಇವತ್ತು ನಮ್ಮ ಊರಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಸುತ್ತಮುತ್ತ ಹಳ್ಳಿಗಳಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಆಶೀರ್ವಾದದಿಂದ ಅವರು ಕೊಟ್ಟಂಥ ಮಾತು ನಡೆಯುತ್ತೆ ಅಂತ ನಾವು ಭಾವಿಸಿದ್ದೀವಿ. ಅದು ನಡೆಯುತ್ತೆ. ಸುತ್ತಮುತ್ತ ಹಳ್ಳಿಗಳೆಲ್ಲ ನಮ್ಮ ಗ್ರಾಮ ಆದಂಗೆ ಎಲ್ಲ ಒಂದು ಅಭಿವೃದ್ಧಿನ ಕಾಣ್ತೇವೆ ಅಂತ ನಾವು ಕನಸನ್ನು ಕಾಣ್ತೀವಿ. ನಂತರ KV ನಾರಾಯಣಸ್ವಾಮಿ ಅವರು ಮಾತನಾಡಿ, ಈ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು 17 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿದ್ದೆವು. ಆದರೆ ಈಗ ರಾಜಗೋಪುರ ನವಗ್ರಹಗಳ ಪ್ರತಿಷ್ಠಾಪನೆಯನ್ನ ಮಾಡಿದ್ದೇವೆ ಎಂದರು. ಹೆಸರು ನಾರಾಯಣಸ್ವಾಮಿ, KV ನಾರಾಯಣಸ್ವಾಮಿ ಅಂತ, ಕುರುಬರಳ್ಳಿ ಗ್ರಾಮದ ಸದಸ್ಯರು. ಇದು 200-300 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಈ ಹಿಂದೆ ನಾವು 17 ವರ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೇವಸ್ಥಾನ. ಮತ್ತು ಪುನರ್ ಪ್ರತಿಷ್ಠಾಪನೆ ಅಂತೇಳಿ ನೂತನವಾಗಿ ತಿರುಪತಿಯಿಂದ ಶಾಸ್ತ್ರೋಕ್ತವಾಗಿ ಬಂದಂಥ ಶಿಲೆಗಳಿಂದ ಹೊಸ ಶಿಲೆಗಳನ್ನು ತಂದು ಜೀರ್ಣೋದ್ಧಾರ ಮಾಡಿದಂಥ ಕಾರ್ಯಕ್ರಮ. ಹಾಗೂ ರಾಜಗೋಪುರ, ಈ ದೇವಸ್ಥಾನಕ್ಕೆ ರಾಜಗೋಪುರವನ್ನು ಸುಮಾರು 3 ವರ್ಷಗಳ ಕಾಲ ಪೂರ್ಣಗೊಂಡು ಇವತ್ತು 3 ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ 3 ದಿವಸದಿಂದ ಈ ಕಾರ್ಯಕ್ರಮವನ್ನು ರಾಜಗೋಪುರ ಪ್ರತಿಷ್ಠಾಪನೆ ಹಾಗೂ ನೂತನವಾಗಿ ದಂಪತಿ ಸಮೇತ ನವಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ದಂಪತಿ ಸಮೇತ ನಾಗದೇವತೆಗಳ ಪ್ರತಿಷ್ಠಾಪನೆ ಮತ್ತು ಶ್ರೀದೇವಿ ಭೂದೇವಿ ತಿಮ್ಮರಾಯ ಸ್ವಾಮಿ ಪ್ರತಿಷ್ಠಾಪನೆ, ದ್ವಾರಪಾಲಕರಾದಂಥ ಜಯ ವಿಜಯ ಗರುಡ ದೇವರು ಪ್ರತಿಷ್ಠಾಪನೆ ಇವೆಲ್ಲ ನೂತನವಾಗಿ ಈ ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮ. ಇದು ನಾವು ಅಂದುಕೊಂಡಂಥ ಕೆಲಸ ಈ ಸ್ಥಾನ ಏನಂದರೆ ಭಗವಂತನ ಆಶೀರ್ವಾದ. ನಾನು ಮತ್ತು ವೆಂಕಟೇಶು ಒಂದು 3 ವರ್ಷದ ಹಿಂದೆ ವೆಂಕಟೇಶ್ ನಾವು ರಾಜಗೋಪುರ ಕಟ್ಟಬೇಕು ಅಂತಿದ್ದೆ, ದೇವಸ್ಥಾನದಲ್ಲಿ ಬಾರ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಮಾತಾಡ್ಕೊಂಡು, ಆಯಿತು ನಾನು ಕೈ ಜೋಡಿಸ್ತೀನಿ, ನಾವಿಬ್ಬರು ಒಂದಾದ್ರಿ ದೇವಸ್ಥಾನ ಮಾಡ್ಬೋದು ಅಂತೇಳ್ಬಿಟ್ಟು ನಾವಿಬ್ಬರು ಅವಾಗ ಮಾತಾಡ್ಕೊಂಡು ಪಾಯ ಪೂಜೆ ಮಾಡಿದ್ರಿ. ಹಾಗೂ ಈ ಒಂದು ನಮ್ಮ ದೇವಸ್ಥಾನ ಬಸವರಾಜು ಅಂತೇಳಿದ್ರು, ಅವರು ಬಂದರು ನಮಗೆ ಜೊತೆಲಿ. ಅವ್ರನ್ನೆಲ್ಲ ಸೇರಿ ನಮ್ಮ ಕುಲಬಾಂಧವರು 100 ಮನೆ ಇದೆ. ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ 100 ಮನೆ ಕುಲಬಾಂಧವರು ಎಲ್ಲರೂ ಸೇರಿ ನಿರ್ಮಾಣ ಮಾಡಿದಂಥ ರಾಜಗೋಪುರ, ಈ ದೇವಸ್ಥಾನದ ಪ್ರಾಕಾರ ಹಾಗೂ ನಮ್ಮ ಈ 100 ಮನೆ ಕುಲಬಾಂಧವರು ಏನಿದೆ ಹಾಗೂ ನಮ್ಮ ಒಂದು ನಾಯಕರಾದಂತಹ MTV ನಾಗರಾಜಣ್ಣನವರ ಸಹಾಯಹಸ್ತದಿಂದ ನಮ್ಮ ಸೌಪರ್ಣಿಕ ಅವರು ಸೌಪರ್ಣಿಕ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ರಾಮಜಿ ಅವರ ಕಡೆ ಸಹಾಯಹಸ್ತದಿಂದ, ಅನಂತರಾಮಣ್ಣನವರ ಸಹಾಯಹಸ್ತದಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ ಸಹಾಯವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಕನಕ ಗುರುಪೀಠದ ಶಾಖಾ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಆಗಮಿಸಿ ಎಲ್ಲಾ ಭಕ್ತಾದಿಗಳಿಗೂ ಆಶೀರ್ವಚನ ನೀಡಿದ್ದಾರೆ.
ಶ್ರೀ